ಗದಗ ಜಿಲ್ಲೆಯಾದ್ಯಂತ ಬಿರುಗಾಳಿ ಮಳೆಯ ಅಬ್ಬರ ಭಾರೀ ಬಿರುಗಾಳಿ ಸಹಿತ ಮಳೆಗೆ ಧರೆಗುರುಳಿದಾವೆ ಮೊಬೈಲ್ ಟವರ್ಗಳು. ಗದಗ ಜಿಲ್ಲೆಯ ಮುಂಡರಗಿ ಪಟ್ಟಣದ ಜಾಗೃತಿ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಸವಣೂರು ಎಂಬೂರ ಬಿಲ್ಡಿಂಗ್ ಮೇಲೆ ಟವರ್ ಅನ್ನ ನಿರ್ಮಿಸಿದ್ರು. ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. ಸ್ಥಳಕ್ಕೆ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಕೂಡ ಮಾಡಲಾಗ್ತಾ ಇದೆ. ಮುಂಡರಗಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ದುರ್ಘಟನೆ ಇದು. ನೋಡಿ, ಗದಗ ಜಿಲ್ಲೆಯಾದ್ಯಂತ ಬಿರುಗಾಳಿ ಸಹಿತ ಮಳೆಯ ಅಬ್ಬರ. ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ವಿ. ಮನೆ ಮೇಲೆ ಈ ಟವರ್ ಅನ್ನ ನಿರ್ಮಿಸಿದ್ರಂತೆ. ಬಿರುಗಾಳಿ ಸಹಿತ ಮಳೆಗೆ ಈಗ ಯಾವ ರೀತಿ ಧರಶಾಯಿ ಆಗಿದೆ ನೋಡಿ ಮೊಬೈಲ್ ಟವರ್. ಆ ರಸ್ತೆಯಲ್ಲಿ ಸದ್ಯಕ್ಕೆ ಯಾರು ಓಡಾಡ್ತಾ ಇರಲಿಲ್ಲ ಅನ್ಸುತ್ತೆ. ಮೇ ಬಿ ಇನ್ ಕೇಸ್ ಏನಾದರೂ ಓಡಾಡ್ತಾ ಇದ್ದಿದ್ರೆ ಅದೇನಾದರೂ ಬಿದ್ದು ಬಿಟ್ಟಿದ್ರೆ ಅವ್ರ ಮೇಲೆ ಮುಗಿದು ಹೋಗಿರುತ್ತೆ. ಗದಗ ಜಿಲ್ಲೆ ಮುಂಡರಗಿ ಪಟ್ಟಣದ ಜಾಗೃತಿ ಸರ್ಕಲ್ ಬಳಿ ನಡೆದಿರುವಂತಹ ಘಟನೆ ಯಾವುದೋ ಗಲ್ಲಿಯಲ್ಲ, ಇದು ಮೇನ್ ರಸ್ತೆಯಲ್ಲೇ. ಯಾಕಂತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ವಾಹನ ಸವಾರರು ಓಡಾಡ್ತಾ ಇರ್ತಾರೆ. ಸದ್ಯಕ್ಕೆ ಅದು ಬೀಳುವಂತಹ ಸಂದರ್ಭದಲ್ಲಿ ಅಲ್ಲಿ ಯಾರು ಇರಲಿಲ್ಲ ಅಂತ ಹೇಳಿ ಗೊತ್ತಾಗಿದೆ. ಇನ್ ಕೇಸ್ ಯಾರಾದರೂ ಓಡಾಡ್ತಾ ಇದ್ದಿದ್ರೆ ಎಷ್ಟರ ಮಟ್ಟಿಗೆ ಜೀವನ ಆಗ್ತಿತ್ತು ಅನ್ನೋದು ಊಹಿಸೋಕ್ಕಾಗ್ತಾ ಇದೆ. ಸವಣೂರು ಎಂಬೂರ ಬಿಲ್ಡಿಂಗ್ ಮೇಲೆ ಈ ಟವರ್ಗಳನ್ನು ನಿರ್ಮಿಸಿ ಸರ್ವೇ ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಅಥವಾ ಈ ಜಿಲ್ಲೆಗಳಲ್ಲಿ ಈ ಮನೆಗಳ ಮೇಲೆ ಟವರ್ಗಳನ್ನು ನಿರ್ಮಿಸಿಬಿಟ್ಟಿರ್ತಾರೆ. ಸೊ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ. 9ನೇ ವಾರ್ಡ್ನಲ್ಲಿ ಬರ್ತಕ್ಕಂಥ ಈ ಜಾಗೃತ ಸರ್ಕಲ್ನ ಕಟ್ಟಡವೊಂದರಲ್ಲಿ ಮೇಲ್ಭಾಗದಲ್ಲಿ ಏರ್ಟೆಲ್ಗೆ ಸಂಬಂಧಪಟ್ಟಂಥ ಒಂದು ಟವರನ್ನು ಈಗಾಗಲೇ ನಾವು ಹಿಂದಿನ ಆಡಳಿತ ಕಮಿಟಿಯವರು ಇದನ್ನು ವಿರೋಧ ಮಾಡ್ತಾ ಬಂದಿದ್ದು, ಕಾಣದ ಕೈಗಳು ಈ ಒಂದು ಕಂಪನಿಗೆ ಟೈಅಪ್ ಮಾಡಿಕೊಂಡು ಕಾಣದ ಕೈಗಳು ಈ ವ್ಯವಸ್ಥೆ ರೀತಿಯಲ್ಲಿ ಕೆಲಸ ಮಾಡಿದ್ರಿಂದ ಆವತ್ತಿನ ಆಡಳಿತ ಮಂಡಳಿ ಇದನ್ನು ತೀವ್ರವಾಗಿ ವಿರೋಧ ಮಾಡಿದ್ದು, ಇವತ್ತು ಸಾರ್ವಜನಿಕ ಜನರ ಜೀವನ ಮೇಲೆ ದುಷ್ಪರಿಣವಾಗಿ ಈ ಒಂದು ಟವರ್ ಒಂದು ಮಳೆಯ ಗಾಳಿಯಿಂದ ಈ ರೀತಿ ಒಂದು ಸರಿ ಸುಮಾರು 5:30 ಗಂಟೆ ಒಳಗೆ ಭಾರೀ ಗಾಳಿಯಿಂದ ಈ ಒಂದು ಟವರ್ ಕುಸಿದಿದ್ದು.